ಸಲ್ಲಿ ತಿಂತಾ ಇದೀನಿ. ಫಸ್ಟ್ ಟೈಮ್ ನನ್ನ ಮಗಳಿಗೆ ಎಳ್ಬೀರಿಸ್ತಾ ಇದ್ದೀನಿ ಸ್ವಲ್ಪ ಗ್ರ್ಯಾಂಡ್ ಆಗಿ. ಇವಳು ಮಗಳು ನೋಡ್ರಿ ಹಿಂಗ್ ಮಾಡಿದಾರೆ. ಬಿಡು, ನಿನ್ ಕೈ ಕೊಟ್ರೆ ಎಲ್ಲ ಹಾಳಾಗೈತಿ. ಮುಂದೆ ಗಾಡಿ ಪೋಸ್ ಕೊಡು. ಮಂಡ್ಯ ಹುಡುಗಿಯಾಗಿ ನಾವು ಕಬ್ಬನ್ನ ದುಡ್ಡಿಗೆ ತಗೊಂತಾ ಇದೀವಿ. ಒಟ್ನಲ್ಲಿ 50 ಜನಕ್ಕೆ ಆಗ್ಬೇಕು ಅಂಕಲ್, ಹಂಗ್ ಕೊಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತಿನ ವಿಡಿಯೋ ಏನಂತ ನಮ್ಮ ಶಾಲಿನಿ ಹೇಳ್ತಾಳೆ, ನಾನು ಹೇಳಲ್ಲ. ನೀನೇ ಹೇಳೋ, ಎಲ್ಲ ನಾನೇ ಹೇಳಿದ್ ಬೇಜಾರಾಗ್ತಿದೆ. ಔಟ್ಫಿಟ್ ನೋಡ್ಬಿಡಿ ನಂದು. देखोना गाइस, देखोना क्या बोलेगा गाइस, देखोना देखोना. ನನಗೆ ಯಾಕೋ ಗೊತ್ತಿಲ್ಲ, ಈ ನಡುವೆ ಸಿಕ್ಕಾಪಟ್ಟೆ ಶರ್ಟ್ ಮೇಲೆ ಲವ್ ಆಗಿಬಿಟ್ಟಿದೆ. ಸೊ ಯಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತು ಬ್ಲಾಗ್ ಎಲ್ಲ ನನ್ನ ಅಕ್ಕನ ಜೊತೆ ನನ್ನ ಜೊತೆ ಮಾತ್ರ ಇರುತ್ತೆ, ಅಮ್ಮನ ಜೊತೆ ಇರಲ್ಲ. ಯಾಕೆಂದ್ರೆ ಅಮ್ಮ ಮನೆ ಪೂರಾ ಕ್ಲೀನಿಂಗ್, ಮನೆ ಇಡೀ ಗಲೀಜಾಗಿದೆ. ಸೊ ಅಡುಗೆ ಮನೆ ಬಿಟ್ಬಿಟ್ಟಿದ್ದೀನಿ. ಬಂದಮೇಲೆ ಇವಳಿಗೆ ಬಾಲ್ಕನಿ ಬಿಡ್ತೀನಿ. ನಾನು ಸೋಫಾ, ಡೈನಿಂಗ್ ಟೇಬಲ್ಲು, TV ಫುಲ್ ಕ್ಲೀನಿಂಗ್ ಇವತ್ತು. ಸೊ ಅದಕ್ಕೂ ಮುಂಚೆ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ನೀನೇ ಹೇಳ್ಬಿಡು. ಇವತ್ತು ಶಾಪಿಂಗ್ ಹೋಗ್ತಾ ಇದೀವಿ. ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ, ಪಾಪುಗೆ ಫಲ ಅರಿಬೇಕು. ಅದಕ್ಕೋಸ್ಕರ ಪಾಪುಗೆ ಎಲ್ಲ ಐಟಮ್ ತರೋಕ್ಕೆ ಶಾಪಿಂಗ್ ಹೋಗ್ತಾ ಇದ್ವಿ. ಸ್ವಲ್ಪ ಅಂದ್ರೆ ಇವಾಗ ಬ್ಲಾಗ್ ಮಾಡ್ತಿದ್ದಾಳಲ್ಲ, ಆಮೇಲೆ ನಂತರ ಎಕ್ಸ್ಟ್ರಾ ಓಟ್ ಆದ್ಮೇಲೆ ಎಲ್ಲ ಆಗ್ತಾ ಇದ್ದಾಳೆ. ಇವಾಗ ಸ್ವಲ್ಪ ಇದು ದೇಕೊಂಡ ಗಾಯ್ಸ್. ನೆನ್ನೆ ನಾನು ಮೆಹಂದಿ ಹಚ್ಚಿಸ್ಕೊಂಡಿದ್ದಲ್ಲ, ಚೆನ್ನಾಗಿ ಬಂದಿದ್ಯಾ ಕಲರ್? ಶಾಲಿನಿ ಮಾಡ್ತಾ ಇದೀನಿ ಏನೇನ್ ಬೇಕು ಅಂತ. ಚೆನ್ನಾಗಿ ಬಂದಿದ್ಯಾ ಕಲರ್? ಚೆನ್ನಾಗಿದೆ. ದೇಕೊಂಡ ಗಾಯ್ಸ್, ದೇಕೊಂಡ ಕ್ಯಾ ಬೋಲೆ ಗಾಯ್ಸ್. ಸೊ ಇವಾಗ ಶಾಲಿನಿ ಲಿಸ್ಟ್ ಮಾಡ್ತಿದ್ದಾಳೆ ಏನೇನು ಬೇಕು ಅಂತ ಹೇಳಿ. ಸೊ ಅವಳ ಹ್ಯಾಂಡ್ ರೈಟಿಂಗ್ ಹೆಂಗಿದೆ ಅಂತ ತೋರಿಸ್ತೀನಿ. ಏನೇ ಬರೀತಿದ್ಯಾ? ಐಟಮ್ ಬರಿತಾ ಇದೀನಿ, ಏನೇನು ಬೇಕು ನಾಳೆಗೆ ಎಳ್ಬೀರಕ್ಕೆ. ನಾನು ಹೇಳ್ತೀನಿ ಅದನ್ನ ಬರೀ. ಎಳ್ಳು, ಬೆಲ್ಲ, ಏನದು ಎಳ್ಳು, ಕಬ್ಬು, ಆಮೇಲೆ ಇದು ಫ್ರೂಟ್ಸ್ ಅಂತ ಹಾಕು ಸಾಕು. ಫ್ರೂಟ್ಸಲ್ಲಿ ಇದು ಬನಾನಾ ತೊಗೊಬೇಕು, ಪೊಮಗ್ರನೇಟ್ ತೊಗೊಬೇಕು, ಆಪಲ್ ತೊಗೊಬೇಕು, ಸಾಕು. ಕಬ್ಬು ಬರ್ದಿದ್ಯಾ? ಎಲ್ಲ ಅಡಿಕೆ ಸರಿ, ನಮ್ಗೆ ಗೊತ್ತಿಲ್ಲ. ಅಲ್ಲೋಗಿ ಕೇಳಿ. ಏಲಚ್ಚಿ ಹಣ್ಣು ಅಂತ ಏನೋ ಬರುತ್ತೆ, ಎಲೈಚಿ ಹಣ್ಣು ಏನೋ ಬರುತ್ತೆ, ಬಟ್ ನನಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ವಾ. ಸೊ ನಮ್ಮ ಪಾಪಕ್ಕೆ ಫಸ್ಟ್ ಟೈಮ್ ನಾವು ಫಲ ಇರಿತಾ ಇರೋದು. ನಾನು ಚಿಕ್ಕವಳಿದ್ದಾಗ ನನಗೂ ಹೇಳ್ಬಿಡ್ತಿದ್ರು, ಅದೆಲ್ಲ ಬಿಟ್ಬಿಟ್ಟಾಯಿತು. ಎಷ್ಟು ವರ್ಷ ಬಿಟ್ಟೆ, ಒಂದು ಡಿಪ್ಲೊಮಾ ಮುಗಿಸ್ತಾ ಇದ್ದಂಗೆ ಎಲ್ಲ ಬಿಟ್ಬಿಟ್ವಿ. ಸೊ ಇವಾಗ ನಮ್ಮ ಪಾಪಗೆ ಫಸ್ಟ್ ಟೈಮ್ ಫಲ ಇರಿತಾ ಇರೋದ್ರಿಂದ ಎಲ್ಲ ಇವಾಗ ಹೋಗ್ತೀವಲ್ಲ, ನಿಮಗೆ ತೋರಿಸ್ತೀನಿ ಏನೇನು ಅಂತ. ಏನು ಬೇಕಾಗಿಲ್ಲ ಅಲ್ವಾ, ಇಲ್ಲೇ ಇದೆಯಲ್ಲ ಮನೆಗೆ ತಂದಿದ್ದೀನಿ. ಸ್ವಲ್ಪ ರೋಸ್ ಬಟನ್ಸ್ ತಗೋಬೇಕು ಅಷ್ಟೇ, ತಗೊಂಡ್ರೆ. ಮತ್ತೆ ಮನೆಗೆ ಏನಾದರೂ ಐಟಮ್ ಬೇಕಾ? ಮಮ್ಮಿಗೆ ಹೇಳು. ಮಮ್ಮಿ ಮಾ ಎಲ್ಲಿದ್ಯಾ? ಬಾ, ಏನೇನು ಬೇಕು ಐಟಮ್ ಅಂತ ಹೇಳ್ಬಾ. ಆ ಹುಡುಗಿಗೆ ಚಡ್ಡಿ ಹಾಕು ಫಸ್ಟು. ನಮ್ಮ ಐಶು ಬೇಬಿಗೆ ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿಬಿಟ್ಟಿದೆ. ಅದು ಯಾವಾಗಲೂ ಡೈಪರ್ ಹಾಕಿ 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 ಅದಕ್ಕೆ. ಮಮ್ಮಿ ಕೀರ್ ಕೂಡ ಹಾಕ್ಬಿಟ್ಟು ಬಂದಿದೆ ಕಿರಿಸ್ತಾವನಲ್ಲಿ. ಅಯ್ಯೋ, ನಮ್ಮ ಮಮ್ಮಿಗೂ ಕೀಯಿಂಗೂ ಒಳ್ಳೆ ಕಾಂಬಿನೇಷನ್ ಗುರು. ನೋಡಿ ಕಿಯಾ, ಇಲ್ಲೇನು ಮಾಡ್ತಿದ್ಯಾ ಬಂಗಾರ? ಬವಾ ಕೈಸ್, ನಮ್ಮ ಮನೇಲಿ 2 ನಾಯಿ ಇದೆಯಲ್ಲ, ಅದನ್ನ ನೋಡಿ ಈ ದೊಡ್ಡ ನಾಯಿ ಎಲ್ಲ ಇದ್ದಲ್ಲ ಓಡ್ಬಿಟ್ಟ ಬಟ್ಟೆ ಬಿಚ್ಕೊಂಡವನೇ. ಆ ದೊಡ್ಡ ನಾಯಿಗೆ ಇಷ್ಟ ಆಗಿದೆ, ಒಂದು ನಾಯಿ ಬೇಕು ಅಂತ. ಅಲ್ಲಿ ನೋಡಿ, ಅಲ್ಲಿ 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 ಬೆಡ್ಶೀಟ್ ಹಚ್ಕೊಂಡು ಮಲ್ಗವನೆ. ಲವ್ ಮುಖ ತೋರಿಸ್ಲಾ? ಈ ದೊಡ್ಡ ನಾಯಿಗೆ ಇಷ್ಟ ಆಗಿರೋದಕ್ಕೆ ಈ ಆಂಟಿ ಒಂದ್ ದೊಡ್ಡ ಆಯ್ತು, ಈ ಚಿಕ್ಕ ನಾಯಿ ತಂದೈತೆ. ಬನ್ನಿ ತೋರಿಸ್ತೀನಿ. ಲಕ್ಕಿ, ಈಗ ಇವನಿಗೆ ಇವಾಗ 35 ದಿನ ಅಲ್ವಕ್ಕ? ಲಕ್ಕಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ, ನೋಡ ಬಂಗಡಿ. ಅಯ್ಯೋ ನನ್ನ ಜೀವ, ನನ್ನ ನಾಯಿಗೆ ಸಿಕ್ಕಾಪಟ್ಟೆ ಇಷ್ಟ, ಗೊತ್ತಲ್ಲ? ಕುಟ್ಟು ವಾ, ಸುಸ್ಸು ಮಾಡ್ದ ಬೇವರ್ಸಿ ನನ್ನ ಮಗನೇ. ಯಾಕೋ ಸುಸ್ಸು ಮಾಡದ್ನ ನೋಡ್ರಿ. ಸುಸ್ಸು ಹೆಂಗ್ ಮಾಡಿದಾರೆ, ಹಂಗಾಯ್ತು. ಚೇಂಜ್ ಏನ್ ಮಾಡಲ್ಲ, ಹಂಗೆ ಟಿಶ್ಯೂ ಪೇಪರ್ ಒರ್ಸ್ಕೊಂತೀನಿ. ನಮ್ಮ ಮನೇಲೂ ನಮ್ಮ ಕಿಯಾಬ್ರಿದು ಎಷ್ಟು ಸಲ ನಂಗೆ ಸುಸ್ಸು ಮಾಡಿದಾರೆ ಗೊತ್ತಾ?
ಇವತ್ತಿನ ಒಲೆ ಅಲ್ಲಿ ಅವ್ನಿಗೆ ಯಾರಿಗಿಷ್ಟ ಅವನ ಮೇಲೆ ಮಾಡ್ತಾನೆ, ನೀವ್ ಇಷ್ಟ ಇಲ್ಲ ನಿಮ್ಮ ಮೇಲೆ ಮಾಡಿಲ್ಲ. ಅಲ್ಲಿ ನೋಡಲ್ಲಿ ಅಲ್ಲಿ ನಾನು ಎತ್ಕೊಳ್ಳೋದಕ್ಕ ನಡಿಯಲೇ. ಅಲ್ಲಿ ನೋಡಲ್ಲಿ ಹೆಂಗ್ ಎಗ್ರುತ್ತಾನೆ ಅಂತ ಅಲ್ಲಿ 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 ಬಿಟ್ಬಿಡ್ತಿರಲ್ಲ. ಅಲ್ಲ ಎತ್ಕೊಳ್ಳಿ ಅಂತ ಮಾಡು. ಏನ್ ಸ್ಮೆಲ್ ಇಲ್ಲ ಇವ್ನು, ಹುಚ್ಚ ಸ್ಮೆಲ್ಲು. ಹುಚ್ಚ ಸ್ಮೆಲ್ ಇಲ್ಲ ಇವ್ನು. ಇನ್ನು ಬೇಬಿ ಅಲ್ವಾ, ಸ್ಮಾಲ್ ಬೇಬಿ ಅಲ್ವಾ. ಇನ್ನು ಏನೋ ತಿನ್ನಲ್ವಲ್ಲ. ಇಲ್ಲ ಪೆಡಿಗ್ರಿ ತಿಂತಾನೆ, ಬಟ್ ಅವನೇನು ಸ್ಮೆಲ್. ಅಯ್ಯೋ ಹಾಕು ಬಂಗಾರಿ, ಹೋಗಮ್ಮ. ಯಾವಾಗಲೂ ಮಾಡಿಲ್ಲ, ಯಾರ ಮೇಲೂ ಮಾಡಿಲ್ಲ ಇಲ್ಲಿವರೆಗೂ. ನಾನು ಎತ್ಕೊಂಡಿದ್ದೀನಿ, ಅವನು ಎತ್ಕೊಂಡು ಯಾರ ಮೇಲೂ ಮಾಡಿಲ್ಲ. ಇದೇ ಫಸ್ಟ್ ಟೈಮ್. ಅದು ಅವಳು ವಾಯ್ಸ್ ಕೇಳಿ ಬಂದಿದ್ದು. ಓನಮ್ಮ, ನನ್ನ ವಾಯ್ಸ್ ನಿಂಗೆ ಗೊತ್ತಾಗ್ಬಿಡ್ತಾ ಬಂಗಾರ. ಕೈಸ್ ನೋಡಿ, ನಾನು ನಮ್ಮ ಅಕ್ಕ ಇವಾಗ ಸೈಕಲ್ ಹೋಗ್ತಾ ಇದೀವಿ. ಇದೇನು ಹಿಂಗ ಹಾಕೋರೆಲ್ಲ. ಈ ಸೈಕಲ್ ಸ್ವಲ್ಪ ಮುಂದೆ ಯಾಕೆ? ಸೈಕಲ್ ಈ ಸೈಕಲ್ ಸ್ವಲ್ಪ ಆ ಕಡೆಗೆ ನಿಲ್ಲಿಸ್ಬಿಡಿ. ಈ ಸೈಕಲ್ನ ಎಲ್ಲ ಸ್ಟ್ಯಾಂಡ್ ಹಾಕೋರೆ. ಬಿಡು, ನಾನು ತೆಗಿತೀನಿ. ನಾನು ಯಾರು ಸಕಲಕಲ ವಲ್ಲಭೆ. ಟಚ್ ಕಿಚ್ ಮಾಡಿಯ? ಟಚ್ ಮಾಡಲ್ಲ. ಗಾಡಿ ನಮ್ಮ ಬೇಬಿಗೆ ಈ ವರ್ಷ ಪೂಜೆನೇ ಮಾಡಿಲ್ಲ ಗೈಸ್. ಆಯುಧ ಪೂಜೆಲಿ ಕುತ್ಕೋ ಗೈಸ್. ದಿನಸಿ ಅಂಗಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ಎಳ್ಳು ಬೆಲ್ಲ ಎಲ್ಲ ಇಲ್ಲ. ಸೊ ಹಾಗಾಗಿ ಏನೇನು ತೊಗೊತಿದ್ದೀವಿ? ಸಾಂಬಾರಿಗೆ ಬೇಳೆ, ವಡೆ ಮಾಡೋಕ್ಕೆ ನಾಳೆಗೆ ಕಡಲೆಬೇಳೆ, ಅಷ್ಟೇ. ಸದ್ಯಕ್ಕೆ ಕಡಲೆಬೇಳೆ ಕೊಡಿ. 1 kg ಕಡಲೆಬೇಳೆ, 1 kg ತೊಗರಿಬೇಳೆ. ಸಾಕಾ? ಆಯಿಲ್ ಮಮ್ಮಿ ಕೇಳು. ದಿನ 1 ತಿಂಗಳಾಗಿಲ್ಲ ನಮ್ಮ ಮನೆಗೆ 6 ಲೀಟ್ರ್ ಎಣ್ಣೆ ತಂದು ಆಗ್ಲೇ 2 ಲೀಟ್ರ್ ಎಣ್ಣೆ ತಗೊಂತವಳೆ. ಅದು ಬೇಡ, ಮನೆ ಉದ್ಧಾರ ಮಾಡ್ತಾಳೆ ಅವಳು. ಪ್ಯಾಕೆಟಲ್ಲಿ ಕೊಡಿ, ಇದ್ರಲ್ಲಿ ಬೇಡ. 2 ಲೀಟರಾ? ಮನೆ ಉದ್ಧಾರ ಮಾಡ್ತೀನಿ ನೀನು. ವಡೆ ಮಾಡಕ್ಕಂತೆ ನಮ್ಮ ಮಮ್ಮಿಗೆ ಫುಲ್ಲು ಗಂಟ್ಲು ಊಸಾಗಿದೆ. ವಡೆ ತಿನ್ನಬೇಕು. ಹಬ್ಬದ ದಿನ ವಡೆನೇ ಮಾಡೋದು. ನಾನು ಅರ್ಧ kg ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಿ ಗೈಸ್, ಇದೇನು ಹೇಳು? ಕೊಬ್ಬರಿ ಲೂಸು ಇಟ್ಕೋ. ಇದು 1/4 kg ಅಲ್ವಾ ಅಂಕಲ್? ಒಂದು ಅರ್ಧ kg ಸಾಕಾ? ಇದು ಇದೆಷ್ಟು? ಇಟ್ಕೋ. ಇದು 2 ಸಾಕಾ? ಅವೆಲ್ಲ ಯಾವಳು ಮಾಡ್ತಾಳೆ? ರುಬ್ಬಿ ಪಬ್ಬಿ. ಇದು ಸಿಪ್ಪೆ ತೆಗಿಯೋ, ಅದಕ್ಕೂ ಟೈಮ್ ಆಗುತ್ತೆ ಅಲ್ವಾ ಅಂಕಲ್? ಬೇಡ. ಮತ್ತೆ ಒಂದೇ ಸಾಕದು. ದೊಡ್ಡದಾ? ಇದೆಷ್ಟು ಅಂಕಲ್? ಇವೆಲ್ಲದಕ್ಕೂ ಬೇಕಲ್ವಾ ಅಂಕಲ್? ಇಷ್ಟು ಇಟ್ಕೋಬೇಕಾಗುತ್ತೆ. ಮಿಕ್ಕೂರೆ ನಮಗೆ ಯೂಸು. ಮತ್ತೆ ಇದು 1 ಸಾಕಾ? ಕಲ್ ಸಕ್ಕರೆ ಇದು ಹಾಕಿದ್ಮೇಲೆ ಇದು ಸ್ವೀಟ್ ಜಾಸ್ತಿ ಆಗುತ್ತೆ. ಇದು ಸಾಕಲ್ವಾ? ಸ್ವಲ್ಪ ಸ್ವಲ್ಪ ಹಾಕಕ್ಕೆ, 2 ಹಾಕಕ್ಕೆ ಇದು ಸಾಕು. ಇದೆಷ್ಟು? ಬೆಲ್ಲ ಇದು 1 ಸಾಕಾಗಲ್ಲ. ಹಾಂ ಸಾಕಾ? ಬಟ್ ಇದು ಎಲ್ಲ 2 ತಗೊಂಡಿದ್ದೀವಿ. ಇದು ಇನ್ನೊಂದು ಕೊಡಿ. ಇದು ಹುರ್ಗಡ್ಲೆನೂ ಹಾಕ್ತಾರ ಅಂಕಲ್? ಏನೋ ಹುರ್ಗಡ್ಲೆ ಎಷ್ಟು ಬೇಕೇನೆ? ಜೋರಾಗಿ ಮಾತಾಡಿ ಕೇಳಿಸ್ತಿಲ್ಲ. ಸಾಕಾ? ಅದು ಅಚ್ಚು ಒಂದೊಂದು ಎಲ್ಲದಕ್ಕೂ. ಅವು ಒಂದ್ರಲ್ಲಿ ಎಷ್ಟಿರುತ್ತೆ ಅಂಕಲ್? ಹಂಗಾರೆ 2 ಬೇಕು ಅಂಕಲ್. ಇದು ಇಷ್ಟರಲ್ಲಿ ಎಷ್ಟು ಪ್ಯಾಕೆಟ್ ಮಾಡ್ಬೋದು ಅಂದಾಜು ಅಂದ್ರೂ? ಲೀಡ್ರ್ ಹೇಳ್ತಾರಂತೆ. ಯಾಕೆ ಅಂತ ಅಂದರೆ ಏನಿಲ್ಲ ಅಂದ್ರೂ ನಾವು ಒಂದು 50 ಜನಕ್ಕೆ ಕೊಡ್ಬೇಕು. ಅದಕ್ಕೆ ಈ ಒಂದೊಂದು ಪ್ಯಾಕೆಟ್ ಎಲ್ಲ ಕೊಡಕ್ಕೆ 2 ಪ್ಯಾಕು. ಹಾಂ ಹಾಂ 50 ಜನಕ್ಕೆ ಕೊಡಬೇಕು. 50 ಜನಕ್ಕೆ ಕೊಡ್ಬೇಕಂದ್ರೆ ನೀವು 2.5 kg ಮಾಡಬೇಕು. ಈಗ ಎಷ್ಟು kg ಐತಿ ಇಲ್ಲಿ? 2.5 kg ಅಂದ್ರೂ ಕೌಂಟ್ ಮಾಡಿ ಅಂಕಲ್. ಒಟ್ನಲ್ಲಿ 50 ಜನಕ್ಕೆ ಹಾಕ್ಬೇಕು ಅಂಕಲ್. ಹಂಗೆ ಕೊಡಿ.
ನಮ್ಮ ಮನೆಗೆ ಬರ್ತಾರೆ ಸ್ವಲ್ಪ ರಿಲೇಷನ್ಸು, ಅವ್ರಿಗೆಲ್ಲ ಕೊಡಬೇಕು. ಫಸ್ಟ್ ಟೈಮ್ ನನ್ನ ಮಗಳಿಗೆ ಎಳ್ಬೀರಿಸ್ತಾ ಇದ್ದೀನಿ ಸ್ವಲ್ಪ ಗ್ರ್ಯಾಂಡಾಗೆ. ಇವಳು ಮಗಳು, ನನ್ನ ಅಕ್ಕನ ಮಗಳು, 10 months ಬೇಬಿ. ಸಾಕ್ಬಿಡ್ರಿ, ಸಾಕಾ ಆರಾಮಾಗುತ್ತೆ. ಅಂಕಲ್? ಮತ್ತೆ ಫಲ ಏರಕ್ಕೆ ಇದು ಹಣೆ ಏನದು ಹೇಳು, ಮಡಕೆ ಅಲ್ಲ ಕುಣಿಸ್ತಾರಲ್ಲ ಅದು ಮೇಲೆ. ಹಾ, ಮಣೆ ಮಣೆ ಮಣೆ. ಹಾಂ, ಕೊಡ್ತೀನಿ ಮನೆ. ಬಟ್ ಆ ಥರ ಬೇಡ, ಸ್ಟೀಲ್ ಥರ ಬರುತ್ತಲ್ಲ, ಆ ಥರ. ಸಿಲ್ವರ್. ಆ ಥರ ಬೇಕು. ಆ ಥರದೊಂದು ಮಣೆ ಕೊಡಿ. ಕೊಡ್ತೀನಿ. ನೀನು ಕೇಳು, ಎಲ್ಲ ನಾನೇ ಕೇಳ್ತಾ ಇದ್ದೀನಿ. ತುಂಬಿಸ್ಕೊಡೋದಕ್ಕೆ ತುಂಬಿಸ್ಕೊಡೋದಕ್ಕೆ ಬಾಕ್ಸ ಕವರೇನೆ? ಕವರೇ ತಗೊಳ್ಳೋಣ. ಕವರ್ ಅಂತೆ ಕೊಡಿ, ನೀನೇ ಪ್ಯಾಕ್ ಮಾಡ್ತೀಯಾ? ಅಂಕಲ್ ಹೆಂಗೆ ಈ ಹಬ್ಬ? ಹಂಗೆ ನಾವು ಯಾವಾಗಲೂ ಇದೇ ಅಂಗಡಿಗೆ ಬರೋದಲ್ವಾ? ಸೊ ಎಷ್ಟು ಪೀಸ್ ಇದೆ? 100 ಪೀಸ್ ಇತ್ತು. ಸಾಕು ಇರ್ಲಿ ಬಿಡು, ನೆಕ್ಸ್ಟ್ ವರ್ಷ ಆಗುತ್ತೆ ಮಿಕ್ಕುದ್ರೆ. ಇರ್ಲಿ ಬಿಡು, ಅದೆಲ್ಲ ದಪ್ಪ ಹಾಕ್ತೀವಲ್ಲ, ಮತ್ತೆ ಕಬ್ಬು ಹಾಕ್ಬೇಕಲ್ಲ. ಮತ್ತೆ ಅದೇ ಅಂಕಲ್ ಅದೊಂದು ಕೊಟ್ಬಿಡಿ, ಅದನ್ನ ಪಾಪು ಕೂರ್ಸಕ್ಕೆ. ಆಮೇಲೆ ಸಾಕು ಒಂದು 5 ವರ್ಷ ಗಂಟೆ ಆಗ್ಬೇಕು ಒಳಗದೆ. ತುಂಬಾ ದೊಡ್ಡದಾದ್ರೆ ಆಂಟಿ, ಇವಾಗ ಇನ್ನ 10 ತಿಂಗಳು ಪಾಪು ಅಲ್ಲ. ಆಮೇಲೆ ದೇವರು ಕುಂಡಿಸ್ಬೋದು, ಮಗು ಅಲ್ವಾ, ಇನ್ನ 5 ವರ್ಷದವರೆಗೂ ದೇವರು ಕುಂಡಿಸ್ಬೋದು, ಪಾಪನು ಕುಂಡಿಸ್ಬೋದು. ನೀವ್ ಯಾರು ಕೂರಂಗಿಲ್ಲ. ಹೌದೌದು, ನಾವು ಕೂರಂಗಿಲ್ಲ. ಅಂದ್ರೆ ಮಗು ದೇವ್ರಿಗೆ ಸಮಾನ ಅಲ್ವಾ, ಅದಕ್ಕೆ. ಗಣೇಶನು ಕೂರ್ಸ್ಬೋದಾ? ವರಮಹಾಲಕ್ಷ್ಮಿ, ಕೃಷ್ಣ, ನಮ್ಮ ಮನೇಲಿ ಎಲ್ಲ ಮಾಡ್ತೀವಿ. ಅಂದ್ರೆ ವರಲಕ್ಷ್ಮಿ ಮಾಡಿಲ್ಲ ಇದುವರೆಗೂ, ಇವಾಗಿಂದ ಮಾಡ್ಬೇಕು. ಈಗೇನು ಪಾಪು ಯಾವ್ದು ಗರ್ಲ ಪಾಪನ ಗರ್ಲ್ ಪಾಪು ಮತ್ತೆ ಮಾಡಿ ವರಮಹಾಲಕ್ಷ್ಮಿನ ಈ ಸಲ ಇಂದ ಮಾಡ್ಬೇಕು. ಮಲ್ಟಿಪರ್ಪಸ್ ಥಿಂಕ್ ಮಾಡಿ. ಹಾ, ಯಾಕಂದ್ರೆ ಅದು ಫ್ಯೂಚರ್ ಥಿಂಗ್ಸ್ ಅಲ್ಲ. ಹೌದೌದು. ಒಂದು ದಿವಸದಾಗ ಚಿಕ್ಕದೇ ತಗೊಂಡ್ರೆ ಬೇಡ ಅಂದಿಲ್ಲ. ಇದು ತುಂಬಾ ದೊಡ್ಡ ಆಗ್ಬಿಡ್ತು. ಮಗು ಕೂಂಡ್ರು 1 ಅಡಿ 1.5 ಅಡಿ ಬರ್ತದೆ ಮೇಡಮ್ ಕೂತ್ಕೊಂಡ್ರೆ. ಅಂದ್ರೆ ಅಂಕಲ್, ಅಂದ್ರೆ ಬೇಕಿದ್ರೆ ಇನ್ನೊಂದ್ 2 ವರ್ಷ ಬಿಟ್ಟು ತಗೊಬೋದು. ಇದು ನಾವು ಕೂರ್ಸಿದ್ರು ಗಣೇಶನು ಚಿಕ್ಕ ಕೂರಿಸ್ತೀವಿ. ಸೊ ಕಡೆ ದೀಪಾಲೆ ಕಂಬ ಇಡ, ಇವಾಗ ಮಗುನ್ ಕುಣ್ಸಿದ್ರು ಇವಾಗ ಗೊಂಬೆ ಇದೆ, ತಟ್ಟೆ ಎಲ್ಲ ತುಂಬಿಸ್ತೀವಲ್ಲ ಆಂಟಿ, ಇದೇ ಇಷ್ಟು ದೊಡ್ಡ ಆಗ್ಬಿಟ್ರೆ ಹಿಂಸೆ ಆಗ್ಬಿಡುತ್ತೆ. ಅವಳಿಗೆ ಕಂಫರ್ಟ್ ಇರ್ಬೇಕು. ಮೇಡಮ್ ಮಗು ಕುಂಡ್ರಿಸೋದು ಇಲ್ಲಿ ತನಕ ಕುತ್ಕೊಂತದೆ ಮೇಡಮ್ ಮಗು. 10 ತಿಂಗಳು ಪಾಪುನಾ ಏನೇ? ಆ ಕಡೆ ಈ ಕಡೆ 2 ಇಂಚ್ ಎಷ್ಟ ಇರ್ತದೆ ನಿಮ್ಗೆ. ನೀನೇ ನೋಡೇ ಶಾಲಿನಿ, ನಾನು ನೋಡಲ್ಲ. ಸ್ವಲ್ಪ ಚಿಕ್ಕದ್ ಕೊಡಿ, ಇಷ್ಟು ದೊಡ್ಡದು ಬೇಡ. ಇನ್ನೊಂಚೂರು ಚಿಕ್ಕದು ಕೊಟ್ಟು. ಇಲ್ಲಿ ಇದೆಯಲ್ಲ ಅಂಕಲ್ ಬಾಕ್ಸು, ಇಷ್ಟು ಬಾಕ್ಸು, ಇಷ್ಟು ಅಷ್ಟು ಕೊಡಿ. ಸ್ಕ್ವೇರ್ ಇಚ್ಚೇಸಿ ಸ್ಕ್ವೇರ್ ಅಲ್ಲಿ ಕೊಡಿ, ಚೆನ್ನಾಗಿರ್ಬೇಕು. ಮತ್ತೆ ಇನ್ನೇನು ಬೇಕು ಅಂಕಲ್? ಫಲ ಕೊಡೋಕ್ಕೆ ನೀವೇ ಒಂಚೂರು ನೆನೆಸ್ಬಿಟ್ಟು ಕೊಡಿ. ದೀಪಗಳಿದೆಯಾ? ಕೊಡಿ. ಇದೇ ಇಷ್ಟ ಆಯ್ತಾನೆ? ನನಗೂ ಇದೇ ಇಷ್ಟ ಆಯಿತು. ಅಂಕಲ್ ಏನು ಕಾಸ್ಟ್ ಇದು? 460. ಹೌದಾ, ಚೆನ್ನಾಗಿದೆ ಅಲ್ವಾ? ಏನು ಹೊಡೆದೋಗಲ್ಲ ಅಲ್ಲ? ಜರ್ಮನ್ ಸಿಲ್ವರ್ ಮೇಡಮ್. ಅಂಕಲ್ ಇದೇ ಥರ. ಹಾಂ, ಪ್ಲೇವುಡ್ಗೆ ಜರ್ಮನ್ ಸಿಲ್ವರ್ ಕೋಟಿಂಗ್ ಹಾಕಿರ್ತಾರೆ. ಚೆನ್ನಾಗಿ ಇಷ್ಟ ಆಯ್ತೇನೆ? ಹಿಂಗೆಲ್ಲ ಹೇಳ್ಬೇಡ, ನಿನಗೆ ಇಷ್ಟ ಆದರೆ ಹೇಳು. ಚೆನ್ನಾಗಿದೆ ಕಣೆ, ನೋಡ್ತಾ ಇದ್ದೀನಿ, ಅದಕ್ಕೆ ಡ್ಯಾಮೇಜ್ ಆಗುತ್ತೆ. ಅಯ್ಯೋ ಬಿಡು, ಇವ್ರು ಗೊತ್ತಿರೋರು ಇಲ್ಲ ಡ್ಯಾಮೇಜ್ ಅವ್ರು ತಗೋತಾರೆ. ನೋಡ್ರಿ ಇಲ್ಲಿ ಅಂಗಡಿಲಿ ಹಾಕಿ ಚಿಕ್ಕ ಪ್ಲೇಟ್ ಒಂಟಿ ದೀಪಗಳಿಡಕ್ಕೆ. ಏನು ಆ ಥರದ ಯಾವ್ದಾರು? ಅದೇ ಥರನೇ 2685 ರೂಪಾಯಿ. ಓಕೆ ಆಂಟಿ, ಇದು ಮರ್ತಿದ್ದೆ ನಾನು, ಹಣ್ಣೆಲ್ಲ ತುಂಬಕ್ಕೆ ತಟ್ಟೆಗಳು. ಇದು ಒಂದು, ಮತ್ತೆ ಇದು ಎಲ್ಲ ತುಂಬಕ್ಕೆ ಅಲ್ಲೇನೆ. ಸಾಕಾ? ಹಿಡ್ಕೊಂಡು ನೋಡು, ಕರೆಕ್ಟಾ? ನನಗೆ ಇಷ್ಟ ಆಯ್ತು ಬಿಡು. ಅಸಲ್ ನೀವು ಅಮ್ಮ ಭಿಕ್ಷೆ ಹಾಕಿ ಏನು? ಭಿಕ್ಷೆ ಹಾಕಿ ತಗೋ, ಗಾಡಿ ಕೀ ತಗೋ. ಗೈಸ್ ಇಲ್ಲಿ ಅದೇ ನನ್ನ ಮಗಳಿಗೆ ಎಳ್ಳು ಬೀರಕ್ಕೆ ಏನೇನು ಬೇಕು ಅದನ್ನ ತಗೊಂಡಿದ್ದೀವಿ. ಇನ್ನು ಕಬ್ಬು ತಗೋಬೇಕು, ಅವರೆಕಾಯಿ ತಗೋಬೇಕು, ಮತ್ತು ಎಲ್ಚಿ ಹಣ್ಣು, ಏನೇನೋ ಬೇಕು ತಗೊತಾ ಇದೀವಿ. ಕವರ್ ಕೊಟ್ಬಿಡಿ ಆಂಟಿ ನೀವೇ. ನೋಡಿ ಎಷ್ಟೊಂದು ವೇಸ್ಟ್ ಮಾಡೋರು. ಅದು ವೇಸ್ಟ್ ಎಲ್ಲ ಚೆನ್ನಾಗಿ ಇಲ್ಲದೆ ಇರೋದು ಹಾಕಿರೋದು ನೋಡಿ ಗಾಯ್ಸ್. ಆದ್ರೆ ವಿಡಿಯೋ ಮಾಡ್ತೀನಿ, ಕುಡಿಗಲಾದ್ರೆ ಮಾಡಲ್ಲ. ಹೆಂಗೆ ಕಬ್ಬು?
ತಗೊಳ್ಳೆ ಹೋಗೆ, ಇಡೆ ಕೆಳಗಡೆ ಇಡೆ, ಏನಾಗಲ್ಲ, ಹೋಗು. 100 ರೂಪಾಯಿಗೆ 2 ಕಬ್ಬು ತಗೋ. ನಿಲ್ಸಕ್ ಬೇಕು ಅಣ್ಣ, ನಿಲ್ಸಕ್ ಬೇಕು. ಆದ್ರೆ ನಮ್ಮ ಮನೇಲಿ ಕಿಯಾ ಬ್ರೀಸ್ ಇದಾರಲ್ಲ, ಅದೇ ಒಂದು ಪ್ರಾಬ್ಲಮ್. ನಿಂತ್ಕೊಳ್ತಾವ, ಹಳ್ಳಾಡ್ಸ್ಬಿಟ್ರೆ ಎಂತ ಮಾಡೋದು ಅಂತ. ಮಂಡ್ಯ ಹುಡುಗಿಯಾಗಿ ನಾವು ಕಬ್ಬನ್ನ ದುಡ್ಡು ತಗೊಂತ ಇದೀವಿ. ಈ ತರ ಕಬ್ಬು ಬೆಳೆಯೋದಲ್ಲ ಬೆಳೆಯಲ್ವ ಈ ತರ ಕಬ್ಬು? ಮಂಡ್ಯದಲ್ಲಿ ಬೆಳೀತಾರೆ, ಯಾಕೆ ಬೆಳೆಯಲ್ಲ? ಆ ಮಂಡ್ಯದವ್ರು ನಾವೇನು ಕಮ್ಮಿ ಇಲ್ಲ. ಇದು ಎಲ್ಲ ಎಷ್ಟು ಹಾಕ್ಬೇಕು ನಿಲ್ಸಕ್ಕೆ? 2 ಹಾಕ್ಬೇಕಾ 3 ಹಾಕ್ಬೇಕಾ? ಹಂಗಾರೆ 4 ಕೊಡಿ ನಿಲ್ಸಕ್, 4 ಕೊಡಿ. ಮತ್ತೆ ಕಟ್ ಮಾಡಕ್ 1 ಕೊಡಿ. ಅದನ್ನೇ ಕಟ್ ಮಾಡ್ಕೊಡೋದು. ಅದಕ್ಕೆ ಹಾ, ಅಲ್ಲಿ ತಟ್ಟೆ ಗಿಡಕ್ಕೆ ಗೂಬೆ ಬುದ್ಧಿ ಇಲ್ದವ್ರ ತರ ಮಾತಾಡ್ತೀಯಲ್ಲ. ಮಧ್ಯ ಹೆಂಗ್ ನಿಲ್ಸ ಅಣ್ಣ, ಒಂದ್ಸಲ ತೋರಿಸಿ ಹೆಂಗ್ ನಿಲ್ಸೋದು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ನಿಲ್ಸಿದಿರಲ್ಲ ಹಂಗ. ಎಲ್ಲಿ ಪೂಜೆ ಇದು ಮಾಡ್ತೀರಾ? ನಮ್ಮ ಮನೆಯಲ್ಲಿ ಮಾಮೂಲಿ ಗೋಡೆಗೆ ಹಿಂಗೆ ವರ್ಗಿಸ್ತಾರೆ ಅಷ್ಟೇ. ಗೋಡೆ ಇಲ್ಲ ಅಲ್ಲ, ಗೋಡೆ ಇಲ್ಲ. ಇದು ಅದು ಗೋಡೆ ಅನ್ಕೊಳ್ಳಿ. ಈಗ ಅದು ಗೋಡೆನಾ, ಅದ್ರ ಮುಂದೆ ಕೂರ್ಸ್ಬಿಟ್ಟು ಮಾಡೋದು ನಾವು. ಏನ್ ಮಾಡೋದು? ಮಾಮೂಲಿ ಬರುತ್ತಲ್ಲ, ಓ ಹಿಂದೆ ಒರೆಸಿ ಅಂತನಾ? ಓಕೆ 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 ಓಕೆ. ನಾನು ಕಪ್ ತಿಂದು ನಿಜವಾಗ್ಲೂ ಶಾಲಿನಿ ಆಯಿತು, ಒಂದೂವರೆ ವರ್ಷದ ಮೇಲಾಗಿದೆ. ಮಂಡ್ಯ ಹುಡುಗಿ ಆಗಿದೆ. ಎಲ್ಲಿ ಕಬ್ಬೆ ಸಿಗಲ್ಲ ಈಗ, ಫೆಸ್ಟಿವಲ್ ಅಲ್ವಾ ಅದಕ್ಕೆ. ಇದು ಬೇಡ, ಚೆನ್ನಾಗಿಲ್ಲ, ಬೇರೆದು ಕೊಡಿ ಅಣ್ಣ. ಹುಡುಗಿ ನನಗೆ ಗೊತ್ತು ಯಾವ್ದು ಚೆನ್ನಾಗೈತೆ ಯಾವ್ದು ಚೆನ್ನಾಗಿಲ್ಲ ಅಂತ. ನೋಡ್ತೀನಿ ತಡೀರಿ ನಾನೇ. ಇದು ಕಟ್ ಮಾಡಿ ಇದೆ. ಹಾಂ ಹಾಂ, ಅದೇ ಕಟ್ ಮಾಡಿಕೊಡಿ ನೀವೇನೆ. ಗೊತ್ತಾ, 2 ಗಿಣ್ಣು ಕಟ್ ಮಾಡಿ. ಚೆನ್ನಾಗಿದೆಯಾ ಅಲ್ವಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ತಿಂದು ಸಲ್ಲಿ ತಿಂತಾ ಇದ್ದೀನಿ. ಇನ್ನ ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಅಲ್ಲಿ ಮನೆಗೆ ಹೋಗಿ ನಾವು ಎಲ್ಲ ಹೊರಿಬೇಕು. ಸಿಪ್ಪೆ ಎಲ್ಲ ಹಂಗೆ ಕಟ್ ಮಾಡ್ಕೊಡ್ತೀಯಾ? ಸಿಪ್ಪೆ ಎಲ್ಲ ಹೊರಿಬೇಕು. ಫಸ್ಟ್ ತುಂಬ ದಿನ ಆದ್ಮೇಲೆ ತಿಂತಾ ಇದೀವಲ್ಲ, ಏನೋ ಒಂಥರ ಚೆನ್ನಾಗಿದೆ, ಖುಷಿ ಆಗ್ತಿದೆ. ಇಸ್ಕೋ. ಕುಣಿಗಲ್ ಕಬ್ಬು ಚೆನ್ನಾಗೈತೆ ಅಣ್ಣ. ನೀವು ನೆಕ್ಸ್ಟ್ ನಮ್ಮ ಮಂಡ್ಯ ಕಬ್ಬು ಹಾಕ್ಸಿ. गाइस देखो ना, क्या बोले गाइस, देखो ना गाइस. ಓಕೆ ಗೈಸ್, ನೋಡಿ ಆಲೆ ಮುರ್ದಾಕವಳೆ ಬಿಡೆ. ನಾನು ಮುದ್ದಕ್ಕೆ ಅಲ್ಲಿ ಗಾಡಿ ಸಿಗಕ್ಕೆ ಸೈಲೆಂಟ್ ಆಗಿರ, ನೀನೇ ಮುರ್ದಾಕಿರೋಳು ಕಣ. ಮುಂದೆ ತಾನೇ ಇದ್ದಿದ್ದು. ಒಂದೇ ಎಲೆಗಳು ಇಲ್ಲಿವೆ ಇನ್ನ ಆಯ್ತದೆ. ಅಯ್ಯೋ, ಎಲ್ಲ ತಗೊಂಡ್ ಬಂದಿದ್ದಾಯ್ತು ಗೈಸ್. ಚಿಕ್ಕಕ್ಕೂ ಮಾಡ್ಕೊಡ್ತಾವಿತಾ? ಏನ್ ಚಿಕ್ಕಕ್ಕೆ ಮಾಡ್ಬೋದು ಹಂಗಂದ್ರೆ? ಕಟ್ ಮಾಡ್ಬೋದು ಕೆಳಗಡೆಯಿಂದ. ಕಟ್ ಮಾಡ್ಬಿಟ್ಟು ಮಾಡಬಹುದು, ದೊಡ್ಡದೇ ಮಾಡಬೇಕು ಅಂತ ಏನಿಲ್ಲ. ಸಾಕಾಗೋಯ್ತು. ಇವಾಗ ಮತ್ತೆ ಎಲ್ಗೋಗ್ಬೇಕು? ಏನೇನ್ ಬೇಕಿದೆ? ಇನ್ನ ಫ್ರೂಟ್ಸು, ಕಡಲೆಕಾಯಿ ಬೇಕು, ಬೇಕು, ಅವರೆಕಾಯಿ, ಕಡಲೆಕಾಯಿ, ಹಣ್ಣು, ಹಣ್ಣು, ಏನದು ಎಚ್ಲೆ ಹಣ್ಣು, ಎಲ್ಚಿ ಹಣ್ಣು. ಎಲ್ಚಿ ಹಣ್ಣಿಗಂತೂ ಸುತ್ತಬೇಕು ಮಾತ್ರ ಇವತ್ತು ನಾವು ಪಕ್ಕ. ಅದು ಜಾಸ್ತಿ ಮಾರ್ಕೆಟಲ್ಲೇ ಅಂತೆಲ್ಲ ಸಿಗೋದು. ದಿಕ್ಕನ್ನ ಗೈಸ್, ದಿಕ್ಕನ್ನ ಕ್ಯಾ ಬೋಲೆ ಗೈಸ್. ಏನು ಗೊತ್ತಾ, ಬೇಜಾರು ಮಾಡ್ಕೊಂಬೇಡಿ. ನಾನು ದೆಕ್ಕೋಣ ನನಗೆ ಅದು ಬಾಯಿಗೆ ಬಂದ್ಬಿಟ್ಟಿದೆ, ಬಿಡೋಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಫುಲ್ ಶರ್ಟ್ ಓಪನ್ ಮಾಡಿದ್ದೆ ಅಲ್ವಾ, ಅದಕ್ಕೆ ಇವಾಗ ಒಂದು ಬಟನ್ ಹಾಕ್ಬಿಟ್ಟೆ. ಹಿಂಸೆ ಆಗ್ತಿತ್ತು ಅದಕ್ಕೆ. ಬಿಡು, ನಿನ್ ಕೈ ಕೊಟ್ರೆ ಎಲ್ಲ ಹಾಳಾಗೈತೆ. ಮುಂದೆ ಗಾಡಿ ಸಿಗಕ್ಕೆ ಪೋಸ್ ಕೊಡು. ವೇಟ್ ಮಾಡ್ತಾ ಇರಿ. ಇನ್ನ ಸಣ್ಣಕ್ಕಿರೋದು ಎಲ್ಲಿ ಸಿಗುತ್ತೆ ನಿನಗೆ? ಫ್ರೂಟ್ಸ್ ಎಲ್ಲ ತಗೊಳ್ಳೋಣ ಅಂತ ಬಂದಿದ್ದೀವಿ. ಅದೇ ಸಣ್ಣಕ್ಕಿರೋದು ಇಲ್ಲ, ಹಾಯ್ಕೊಬೇಕು. ಸಾಕು ಬಿಡ, ಅದೇ ಇರಲಿ. ಸೆಲೆಕ್ಟ್ ಮಾಡಿಬಿಟ್ಟು ಹೇಳ್ತೀನಿ ಏನೇನು ತಗೊಂಡ್ವಿ ಅಂತ. 120, ಅದು 130. ಅದೇ ಕೊಟ್ಬಿಡಿ 130 ರೂಪಾಯಿ. ಇದು ಅವರೆಕಾಯಿ ಹೇಗೆ?
2 kg ತಗೊಳ್ಳೆ. ವಾ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ಗೈಸ್. ಅದು ಎಲಚ್ಚಿ ಹಣ್ಣು ಒಂದು ಸಿಕ್ಕಿಲ್ಲ, ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಏಕೆ ಸುಸ್ತಾಗೋಯ್ತು ನನಗೆ. ಅವಳಿಗೆ ಸುಸ್ತಾಗಿಲ್ಲ, ಬಟ್ ನನಗೆ ಸುಸ್ತಾಯ್ತೈತೆ. ಎಲ್ಲ ಹತ್ರ ನಿಲ್ಲಿಸಿ ಬೈಕ್ ಓಡಿಸಿ ಈರುಳ್ಳಿ ಬೆಳ್ಳುಳ್ಳಿ. ನನಗೆ ಗೊತ್ತಿಲ್ಲ, ಮಮ್ಮಿಗೆ ಫೋನ್ ಮಾಡಿ ಕೇಳಿ. ಆಯ್ತಾ? ಚೆನ್ನಾಯ್ತಾ? ನಮ್ಮ ಮಂಡ್ಯದವ್ರು ಇವರು. ಅಂಕಲ್ ನಾನು ಒಂದ್ಸಲ ಬಂದು ಇಲ್ಲಿ ವಿಡಿಯೋ ಮಾಡಿದ್ನಲ್ಲ, ನೆನಪಿದ್ಯಾ? ಅದೇ RCB ಮ್ಯಾಚ್ ದಿನ ಬಂದಿದ್ದೆ. ಸೋನು ಅದೇ ನಿಮ್ಮ ಫೋನಲ್ಲೆಲ್ಲ ನಾನು ಫಾಲೋ ಮಾಡ್ತಾ ಇದ್ರಲ್ಲ, ಅದಕ್ಕೆ ಇಲ್ಲೇ ಬಂದ್ವಿ ನಾವು ಕುಡಿಯಕ್ಕೆ ಅಂತ. ಆಯ್ತಾ? ಕುಡಿ ಸುಮಾರು ಜನ ಏನಪ್ಪ ಅಪಾರ್ಟ್ಮೆಂಟ್ ನೋಡಿದ್ರು, ಏನಪ್ಪ ಸೋನು ನೋಡಿದ್ದೆಲ್ಲ ಹೌದಾ? ಹೌದು, ಸುಮಾರು ಜನ ಆಗಿಂದ ಅವಾಗ ಸುಮಾರು 50 ಮೇಲೆ ಆಗೋಯ್ತು. ಹೌದು, 50 ಮೇಲೆ ಆಗೋಯ್ತು. ಹೋಗ್ಲಿ ಬಿಡಿ. ಚೆನ್ನಾಗಿದ್ದೀರಾ ಅಮ್ಮ? ಸುಮಾರು ಜನ ರೆಕ್ಸರು. ಹೋಗ್ಲಿ ಬಿಡಿ. ನಾವು ಅಪಾರ್ಟ್ಮೆಂಟಲ್ಲಿ ಇರೋದು. ಅಲ್ಲಿ ಬರೋರು ಎಲ್ಲಪ್ಪ ಸೋನು ನೋಡಿದ್ಯಾ ಮಂಡ್ಯದವರು. ನಾವು 4 ವರ್ಷದಿಂದ ಇಲ್ಲೇ ಇರೋದು. ಹೌದು. ಗೈಸ್ ಅಂತ ಹೇಳು. ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ನೋಡಿ, ಅಯ್ಯಪ್ಪ ಮನೆಗೆ ಬಂದ್ವಿ. ಸುಸ್ತಾಗೋಯ್ತು ಗೈಸ್. ಪಾಪ ಇವಳಿಗೆ ಏನಿಲ್ಲ, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ದೇವರಣೆಗೂ ನನಗೆ ಸುಸ್ತು. ಅಮ್ಮ ಏನು ಗೊತ್ತಾ, ಅಯ್ಯೋ ಗಾಡಿ ಓಡಿಸೋಳು ನಾನು, ಹಿಡ್ಕೊಂಬರೋಳು ನಾನು, ಎಲ್ಲ ಕೊಡ್ಸೋಳು ನಾನು. ನನಗೆ ಸುಸ್ತಲ್ಲ, ಕುಂತ್ಕೊಳ್ಳೋಳಿಗೆ ಸುಸ್ತು. ಅಯ್ಯೋ ನನ್ನ ಮಕ್ಳು ನೋಡ್ರಿ, ನನ್ನ ಮಕ್ಳು ಬಾಳೆ ಬಂಗಲ್ಲಿ. ನಡಿಯಮ್ಮ, ಎತ್ಕತ್ತೀನಿ, ನಡಿ ಬಂಗಾರ. ಅಯ್ಯಪ್ಪ ದೇವ್ರೇ, ಸುಸ್ತಾಯ್ತು, ಸಾಕಾಯ್ತು. ಎಲ್ಲ ಇಲ್ಲಿಟ್ಟು ಇಷ್ಟು ತಂದಿದ್ದೀವಿ ಈಗ ಐಟಮ್ಸ್, ಇಷ್ಟು ಎಲ್ಲ ಇವಾಗ ಹೋಗ್ಲಿ ಬಿಡು. ಸರಿ ಗೈಸ್, ಇಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಪ್ಪ ಮತ್ತೆ ನಾಳೆ ಏನು ಸಪೋರ್ಟ್ ಮಾಡಿ ಅಂತ ಹೇಳಿ ನಮ್ಮಕ್ಕ. ಐ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ನಾಳೆ ಫೈನಲ್ ನನ್ನ ಮಗಳಿಗೆ ಹೇಳ್ಬಿರ್ತೀವಲ್ಲ, ಎಲ್ಲ ವಿಡಿಯೋ ನಿಮಗೋಸ್ಕರ. ನಾನಂತೂ ಫುಲ್ ಖುಷಿಯಾಗಿದ್ದೀನಿ ಚಾಲಿನಿಯ, ಕೇಳು. ಫಸ್ಟ್ ಟೈಮ್ ಹೇಳ್ಬಿಡ್ತಾ ಇರೋದು ನನ್ನ ಮಗಳಿಗೆ. ಮತ್ತು ಇನ್ನೊಂದೇನದು ಫಲ ಎರಡು ಒಂದೇ ಅಲ್ಲ, ಹೇಳ್ಬಿರೋದಂದ್ರೆ ಜಸ್ಟ್ ಹೇಳ್ಬಿರೋದು. ಫಲ ಕೊಡೋದು ಅಂತ ಅಂದರೆ ಎಲ್ಲ ತಟ್ಟೆ ಇಟ್ಟು ನಾಳೆ ಮಾಡ್ತೀವಲ್ಲ ಅದು. ಬಾಯ್.